ಎಲ್ಲರಿಗೂ ಕಲ್ಯಾಣವಾಗುವಂತಹ ಒಂದು ಡಿಸಿಷನ್ ನಾವು ತಗೊಳ್ತಾ ಇದ್ದೀವಿ. ತಾವ್ಯಾರು ಚಿಂತೆ ಮಾಡಿಬಿಡಿ ಅಂತ ಅವರು ಒಂದು ನಮಗೆ ಅವತ್ತು ಭರವಸೆ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ನಾವು ಬಂದಿದ್ದೀವಿ. ಇವಾಗ ಅದಕ್ಕೋಸ್ಕರ ನಮ್ಮ ಅಶೋಕ್ ರಾವತ್ ಅವರು ಕೂಡ ನಮ್ಮ ಮೊನ್ನೆ ರಿಕ್ವೆಸ್ಟ್ ಮಾಡಿದ್ದಾರೆ, ನಾವು ಏನೇ ಇರಲಿ ಬಟ್ ನಮ್ಮ ಖಾತೆಗೆ ಹಣ ಬಂದು ಬೀಳೋವರೆಗೂ ನಾವು ಸುಮ್ಮನೆ ಇರೋ ಹಾಗಿಲ್ಲ. ಆದ್ದರಿಂದ ನಮ್ಮ ಹೋರಾಟ ಕಂಟಿನ್ಯೂ ಇದ್ದೇ ಇರ್ತದೆ. ಅದಕ್ಕೋಸ್ಕರವಾಗಿ ಮಾರ್ಚ್ 9, 10, 11 ಅವತ್ತು ಡೆಲ್ಲಿನಲ್ಲಿ ಜಂತರ್ ಮಂತರ್ನಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಎಷ್ಟು ಸಾಧ್ಯವಿದೆಯೋ ನಮ್ಮ ಎಲ್ಲ ಸ್ಟೇಟಿಂದ ಜನ ಬರ್ತಾ ಇದ್ದಾರೆ. ಅಲ್ಲಿ ನಮ್ಮ ಸ್ನೇಹಿತರೆಲ್ಲ ನಾವು ಕೂಡ ಕರ್ನಾಟಕದಿಂದ ಅಲ್ಲಿಗೆ ತೆರಳಬೇಕಾಗಿದೆ. ಸಾಧ್ಯವಾದಷ್ಟು ರಿಸರ್ವೇಷನ್ ಬುಕ್ಕಿಂಗ್ ಮಾಡಿಕೊಳ್ಳಿ. ಬಟ್ ದೇವರ ದಯದಿಂದ ಈ ಒಂದು ಫೆಬ್ರವರಿ ಕೊನೆ ವಾರದಲ್ಲಿ ಏನಾದರೂ ಒಂದು ಡಿಸಿಷನ್ ಬಂದರೆ, ಏನಾದರೂ ಒಂದು ಭರವಸೆಯ ಒಂದು ಡಿಸಿಷನ್ ಬಂದು ಅಥವಾ ಏನಾದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಆದರೂ ಕೂಡ ನಾವು ನಮ್ಮ ಹೋರಾಟಕ್ಕೆ ನಮ್ಮ ನ್ಯಾಷನಲ್ ಲೀಡರ್ಸ್ ಕರೆ ಕೊಟ್ಟಿರೋದ್ರಿಂದ ನಾವು ರೆಡಿಯಾಗಿರಬೇಕು. ಅದಕ್ಕೋಸ್ಕರ ನಾವು ರೆಡಿಯಾಗಿರೋಣ. ಅದಕ್ಕೆ ನಮ್ಮ ಹೋರಾಟ ಕಂಟಿನ್ಯೂ ಆಗಲಿ. ಇನ್ನು ಹಲವಾರು ವಿಷಯಗಳನ್ನ ನಮ್ಮ ಸುಬ್ಬಣ್ಣ ಅವರು ಹೇಳ್ಕೊಡ್ತಾರೆ. ನನಗೆ 2 ನಿಮಿಷ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ.